ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯಲ್ಲಿ ಏನು ಓದಿದ್ಲು, ನಮ್ಮ ತಾಯಿ ಏನು ಓದಿದ್ಲು, ಹೆಣ್ಣಿಗೆ ಎಜುಕೇಷನ್ ಇರಲಿಲ್ಲ, ಹಾಗಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಲಿಲ್ಲ. ಹಾಗಾಗಿ ಅವರು ಕೇವಲ ಗಂಡ ಏನು ಯಾವ ರೀತಿ ಇದ್ರೂ ಕೂಡ ಆ್ಯಕ್ಸೆಪ್ಟ್ ಮಾಡಬೇಕಾಗಿತ್ತು. ಅವನು ಇಬ್ಬರ ಜೊತೆ ಸಂಬಂಧ ಇಟ್ಕೊಂಡ್ರು, ಮೂರು ಜನ ಜೊತೆ ಸಂಬಂಧ ಇಟ್ಕೊಂಡ್ರು, ಇವ್ರಿಗೆ ಗೊತ್ತಾದರೂ ಕೂಡ ಮಾತಾಡೋಂಗಿಲ್ಲ, ಹೊಂದ್ಕೊಂಡು ಹೋಗ್ಬೇಕಾಗಿತ್ತು, ಬೇರೆ ದಾರಿ ಇರಲಿಲ್ಲ. ಆಗ ಹೆಣ್ಣು ಅಂತಂದರೆ ಕೇವಲ ಮನೆಗೆ ಸೀಮಿತ, ಅವಳು ಕೇವಲ ಒಂಥರ ಕೂಲಿಯವಳಾಗಿದ್ಲು, ಅಡುಗೆ ಮನೆಗೆ ಅಷ್ಟೇ, ಅಡುಗೆ ಮನೆಗೆ ಕೂಲಿಯವಳು ಅಷ್ಟೇ, ಜಸ್ಟ್ ಆ ಥರ ಟ್ರೀಟ್ ಮಾಡ್ತಾಯಿದ್ರು. ಇವತ್ತು ನಮ್ಮವ್ರು ಹೇಳ್ತಾರೆ ಮುಸ್ಲಿಂ ಸಮಾಜದಲ್ಲಿ ಹೆಣ್ಣಿಗೆ ಬೆಲೆ ಇಲ್ಲ, ನಾವು ಹೆಣ್ಣು ದೇವತೆಗಳನ್ನು ಆರಾಧನೆ ಮಾಡ್ತೀವಿ. ಸೊ ನಮ್ಮಲ್ಲಿ ಪರಮೇಶ್ವರಿ ಅಂತಂದರೆ ಹೆಣ್ಣು, ಲಕ್ಷ್ಮಿ ಅಂದರೆ ಹೆಣ್ಣು, ಸರಸ್ವತಿ ಇವೆಲ್ಲ ಪುಸ್ತಕಗಳಿಗೆ ಸೀಮಿತ ಅಷ್ಟೇ. ನಮ್ಮ ಒಂದು ಭಾರತದಲ್ಲೂ ಕೂಡ ಹೆಣ್ಣಿಗೆ ಯಾವುದೇ ಸ್ವಾತಂತ್ರ್ಯ ಇರಲಿಲ್ಲ.